ತುಳಸಿ ಹೆಣ್ಣಿನ ತಾಯಿ ಮನೆಯವರು ಇರ್ತಾರಲ್ಲ, ಅವರೆಲ್ಲ ಬಂದವರಿಗೆ ಒಂದು ಶಾಸ್ತ್ರ ಮಾಡ್ತಾರೆ. ಹಾಯ್ ಫ್ರೆಂಡ್ಸ್, ಗುಡ್ ಈವ್ನಿಂಗ್. ಇವತ್ತು ಏಪ್ರಿಲ್ 30 ಸಂಜೆ ವ್ಲಾಗ್ನ ಸ್ಟಾರ್ಟ್ ಮಾಡಿದ್ದೀನಿ. ಹಾಗೆ ಎಷ್ಟಾಗ್ತದೆ ಅಂತ ಗೊತ್ತಿಲ್ಲ, ಕಂಟಿನ್ಯೂ ಮಾಡ್ತಾ ಹೋಗ್ತೀನಿ. ಇತ್ತೀಚೆಗಂತೂ ದಿನ ವ್ಲಾಗ್ ಮಾಡಲಿಕ್ಕೆ ಆಗೋದಿಲ್ಲ. ಕೆಲವೊಂದು ದಿನ ಕರೆಕ್ಟಾಗಿ ಡೈಲಿ ವ್ಲಾಗ್ ಮಾಡ್ತೀನಿ. ಇನ್ನೊಂದು ಸ್ವಲ್ಪ ದಿನ ಏನಾದರೂ ಒಂದಿನ ಗ್ಯಾಪ್ ಇದೆ ತಂದ್ರೂ ಅಷ್ಟೇ ವ್ಲಾಗಿನ ಮಿಸ್ ಆಗ್ತಾ ಇರ್ತದೆ. ಅದನ್ನು ಸರಿ ಮಾಡ್ಕೊಳ್ತಿಕ್ಕೆ ಸುಮಾರು ಸಮಯ ಬೇಕಾಗ್ತದೆ. ಸೊ ಅಷ್ಟೇ, ಹೀಗೆಲ್ಲ ಆಗುತ್ತಪ್ಪ, ಎಂತಕ್ಕೆಂತ ಗೊತ್ತಿಲ್ಲ. ಹಾಗೆ ನಮ್ಮೂರಲ್ಲಿ ನಾಳೆ ಮದುವೆ ಉಂಟು, ನಮ್ಮ ಸಂಬಂಧಿಕರದೆಲ್ಲ. ನಾನು ಹೋಗಬೇಕು ಅಂತಿದ್ದೆ, ಆದರೆ ಒಂದು ಅನಿವಾರ್ಯ ಬಂದಿದೆ, ಎಮರ್ಜೆನ್ಸಿ ಉಂಟು. ಹಾಗಾಗಿ ನಾನು ನಾಳೆ ಮಂಗಳೂರಿಗೆ ಹೋಗೋದಾಗ್ತದೆ. ಮನೇಲಿ ಅಮ್ಮೆಲ್ಲ ಹೋಗ್ಬೋದು. ಹಾಗಾಗಿ ಸುಮಾರು ಅಬ್ಬಲೆ ಹೂವಾಗಿದೆ. ಸೊ ಅದನ್ನು ಕೊಯ್ದು ಒಂದು ಮಾಲೆ ಮಾಡಿಕೊಡುವ ಹೇಳಿ ಅಮ್ಮನಿಗೆ. ನೋಡಿ, ನಮ್ಮನೆ ಅಬ್ಬಲೆ ಹೂವಿನ ಗಿಡ. ಸುಮಾರು ಹೂವಾಗಿದೆ. ಹಾಗೆ ಕೊಯ್ದು ಒಂದು ಮಾಲೆ ಮಾಡಿದರೆ ಅಮ್ಮನಾದರೂ ನಾಳೆ ಮುಟ್ಕೊಂಡು ಹೋಗ್ಬೋದಲ್ಲ ಅಂತ ನನಗೊಂಥರ ಇಷ್ಟ. ಇದ್ರದ್ದು ಬಣ್ಣ ಎಲ್ಲನೂ ಕನಕಾಂಬರ ಹೂವು ಅಂತ ಹೇಳ್ತಾರೆ ನೋಡಿ, ನಾವು ಅಬ್ಬಲೆ ಹೂವು ಅಂತ ಹೇಳಿದ್ರು. ಇದರಲ್ಲಿ ಸುಮಾರು ಪಿಂಕ್ ಕಲರ್, ಯೆಲ್ಲೋ ಕಲರ್, ಫುಲ್ ಆರೆಂಜ್ ಕಲರ್ ಎಲ್ಲ ಇರುತ್ತೆ. ನಮ್ಮ ಮನೇಲಿ ಸದ್ಯಕ್ಕಿದು ಒಂದೇ. ಈ ಹೂವನ್ನು ಕೊಯ್ಕೊಂಡು ಬಂದೆ, ಎಷ್ಟು ಸಿಕ್ತು. ಸೊ ಇದರದೊಂದು ಮಾಲೆ ಮಾಡುವ, ಹೂವಿನ ಮಾಲೆ ಮಾಡೋದು. ಆಮೇಲೆ ನಾವು ಕ್ರಾಫ್ಟ್ ಮಾಡೋದಂದ್ರಲ್ಲ, ನಂಗೆ ಸಿಕ್ಕಾಪಟ್ಟೆ ಇಷ್ಟ. ದಾದನ ಅಜ್ಜಿ ಮನೆಯಲ್ಲಿ ಮದುವೆ ಆಗಿದ್ದು. ದಾದನ ಅಜ್ಜಿ ಮನೆ ಮಾವನ ಮಗನ ಮದುವೆ. ಹಾಗೆ ನಾನಂತೂ ಹೋಗೋದಿಲ್ಲ ಹೇಳಿ ಫಿಕ್ಸ್ ಹಾಕೊಂಡಿದ್ದೆ. ಆಮೇಲೆ ಮಂಗಳೂರಿಗೆ ಹೋಗೋದು ಕ್ಯಾನ್ಸಲ್ ಆಯಿತು. ಹಾಗಾಗಿ ಮದುವೆಗೆ ಹೋದೆ. ಅಂತೂ ತುಂಬ ಜನ ಎಲ್ಲ ಸಂಬಂಧಿಕರದ್ದು, ನಮ್ಮದೇ ಸಂಬಂಧಿಕರದ ಮದುವೆ ಆಗುತ್ತೆ ನೋಡಿ. ಹಾಗೆಯೇ ಸಂಬಂಧಿಕರಂತೂ ರಾಶಿ ಜನ ಎಲ್ಲ ಬಂದಿದ್ದರು. ಹಾಗೆ ಅವರನ್ನೆಲ್ಲ ಮಾತಾಡಿಸ್ತಾ ನಾನಂತೂ ಬ್ಲಾಗೆಲ್ಲ ಮರೆತು ಬಿಟ್ಟಿದ್ದೆ ಮಾಡೋದು. ಅದರಲ್ಲಿ ಕೆಲವೊಂದು ವಿಡಿಯೋ ಕ್ಲಿಪ್ಗಳನ್ನೆಲ್ಲ ತಗೊಂಡೆ.
ಬೆಳಿಗ್ಗೆ ಮದುವೆಗೆ ಹೋಗೋದಕ್ಕೆ ಅಂತ ರೆಡಿ ಆಗ್ತಾ ಇರುವಾಗಲೇ ನಾನು ಗೋಲ್ಡ್ ಚೈನ್ನ ಡೈಲಿ ಹಾಕೊಳ್ಳೋದು. ಚೈನಿನ ಕೊಂಡಿ ಕಟ್ಟಾಗಿ ಕೈಯಲ್ಲೇ ಸಿಕ್ತು. ಬೈ ಚಾನ್ಸ್ ಏನಾದರೂ ಮದುವೆಗೆ ಹೋದವಾಗೆಲ್ಲ ಕಟ್ಟಾಗಿ ಎಲ್ಲಾದರೂ ಬಿದ್ದು ಹೋಗಿದ್ರೆಲ್ಲ ಎಷ್ಟೊಂದು ಬೇಜಾರಾಗ್ತಿತ್ತು. ಈಗ ಗೋಲ್ಡ್ ರೇಟಲ್ಲಿ ಗೋಲ್ಡೆಲ್ಲ ತಗೊಳ್ಳೋ ಹಾಗೆಲ್ಲ ಇಲ್ಲಾಗಿತ್ತು. ಇನ್ನೇಂದ್ರು ಅಲ್ಲೆಲ್ಲ ಕಳೆದೋಗಿದ್ರೆಲ್ಲ ತುಂಬ ಬೇಜಾರಾಗ್ತಿತ್ತು. ಸದ್ಯಕ್ಕೆ ಮನೇಲಿ ಇರುವಾಗಲೇ ಕಟ್ಟಾಗಿ ನನ್ನ ಕೈಗೆ ಸಿಕ್ತು. ಇದೊಂಥರ ಲಕ್ ಅಂತಲೇ ಹೇಳ್ಬೋದು. ಮನೆಯಲ್ಲೇ ಸಿಕ್ತು ನೋಡಿ. ಹಾಗಾಗಿ ಇನ್ನು ಇದೊಂದನ್ನು ಸರಿ ಮಾಡಿಸ್ಕೊಂಡು ಬರಬೇಕಾಗುತ್ತೇನೋ. ತುಂಬ ವರ್ಷದಿಂದ ನಾನು ಡೈಲಿ ಹಾಕ್ಕೊಳ್ತಾ ಇದ್ದೀನಿ ನೋಡಿ. ಹಾಗಾಗಿ ಅದು ಸೌದು ಕಟ್ಟಾಗಿದೆ. ಅದನ್ನು ಸರಿ ಮಾಡಿಕೊಡ್ಬಹುದು ಅಂತ ಅಂದ್ಕೊಂಡಿದ್ದೀನಿ. ಇಲ್ಲ ಅಂತಂದರೆ ಹೊಸ ಕೊಂಡಿನಾದರೂ ತಂದು ಹಾಕ್ಕೊಳ್ಬೇಕು. ಅಂತೂ ಡೈಲಿ ಯೂಸಿಗೆ ನನಗೆ ಬೇಕು ನೋಡಿ. ಹಾಗಾಗಿ ನಾನಿವಾಗ ಗ್ಯಾರಂಟಿ ಚೈನ್ ಇತ್ತಲ್ಲ, ಸೊ ಅದರದ್ದು ಒಂದು ಕೊಂಡಿಯನ್ನು ಒಂದು 4-5 ದಿನಕ್ಕಂತ ಅಡ್ಜಸ್ಟ್ ಮಾಡಿಕೊಂಡು ಮನೇಲೇ ಹಾಕ್ಕೊಳ್ತಾ ಇದ್ದೀನಿ. ಹೊರಗಡೆ ಹೋಗುವಾಗೆಲ್ಲ ತೆಗೆದಿಟ್ಟು ಮನೇಲಿರುವಾಗಲೇ ಸ್ವಲ್ಪ ನೋಡ್ತಾ ಹಾಕ್ಕೊಳ್ಬೋದು ಅಂತ ಹೇಳಿ. ನನಗಂತೂ ಡೈಲಿ ಗೋಲ್ಡ್ ಚೈನ್ ಹಾಕಿ ರೂಢಿಯಾಗಿರೋದ್ರಿಂದ ಆರ್ಟಿಫಿಷಿಯಲ್ ಹಾಕಿದವಾಗ ತುಂಬ ಇರಿಟೇಷನ್ ಅಂತ ಅನಿಸುತ್ತೆ. ಮತ್ತು ಸ್ಕಿನ್ ಮೇಲೆಲ್ಲ ತುರ್ಕಿದ ರೀತಿ ಎಲ್ಲ ಅನಿಸುತ್ತೆ. ಹಾಗಾಗಿ ಡೈಲಿ ಯೂಸಿಗೆ ಗೋಲ್ಡ್ ಹಾಕಿ ರೂಢಿ ಆದ್ರೇ ಆರ್ಟಿಫಿಷಿಯಲ್ ಹಾಕಿದ ತಕ್ಷಣ ಅದು ಇನ್ಫೆಕ್ಷನ್ ರೀತಿಯೆಲ್ಲ ಆಗುತ್ತೆ. ಸಂಜೆ ಈಗ 6 ಗಂಟೆಗೆ ಬಂದಿದೆ. ನಾವು ಮದುವೆ ಮನೆಗೆ ಮತ್ತೆ ಈಗ ಹೋಗ್ಬ ಅಂತೇಳಿ ಮನೆ ಹತ್ರ ನಮ್ಮ ಸಂಬಂಧಿಕರಿದೆ ನೋಡಿ. ಹಾಗಾಗಿ ಹೋಗಿ ಬರುವ. ಮತ್ತು ಮಧ್ಯಾಹ್ನ ನಾವು ಅಲ್ಲಿ ಮಂಟಪದಲ್ಲಿ ಉಡುಗೊರೆಯನ್ನು ಮಾಡಲಿಲ್ಲ. ಇವಾಗ ಮಾಡಬೇಕು ಅಂತ ಹೇಳಿ ನಾವೆಲ್ಲರೂ ಕೂಡ ಹೊಂಟಿದ್ದೀವಿ. ಹಾಗೆ ನನ್ನ ಪ್ರಾಣಿ ಬಳಗ ಕೂಡ ನನ್ನನ್ನು ಫಾಲೋ ಮಾಡ್ಕೊಂಡು ಹೊಂಟಿದೆ. ಹೋಗ ಮನೆಗೆ ಹೋಗೋ ಕಿಟ್ನ ಇಲ್ಲೇ ಹತ್ತಿರ ನೋಡಿ. ಈಗ ದಿಬ್ಬಣ ಎಲ್ಲ ಬಂತು. ಇದು ವಾಲ್ಗ ಬರ್ಸೋದಲ್ಲ ಸೌಂಡ್ ಕೇಳಿಸ್ತಾ ಇರ್ಬೋದು ನಿಮಗೆಲ್ಲ. ಸೊ ಹೀಗೆ ಸಂಜೆ ಒಂದು ವಿಸಿಟ್ ಕೊಟ್ಟು ಬರುವ ಬನ್ನಿ. ನಾನು ಸ್ವಲ್ಪ ಈಗ ಮದುವೆ ಮನೆಗೆ ಹೋದಲ್ಲೆಲ್ಲ ಗೋಲ್ಡ್ ಚೈನನ್ನು ನೋಡ್ತಾ ಇರಬೇಕು. ಯಾಕೆಂತಂದರೆ ಇದ್ರ ಕೊಂಡಿ ಕಟ್ಟಾಗಿ ನಾನು ಇದು ಒಂದು ಇಂಥದ್ದು ಅಂಗಡಿಯಲ್ಲೆಲ್ಲ ಸಿಗ್ತದಲ್ಲ ಚೈನು, ಗ್ಯಾರಂಟಿ ಚೈನು, ಅದರದ್ದು ಕೊಂಡಿಯನ್ನು ಹಾಕ್ಕೊಂಡು ಈಗ ನನಗೆ ಡೈಲಿ ಯೂಸಿಗೆ ಬೇಕಲ್ಲ ಚೈನು. ಹಂಗಾಗಿ ಇದನ್ನು ಅಡ್ಜಸ್ಟ್ ಮಾಡ್ಕೊಂಡು ಹೋಗ್ತಾ ಇದ್ದೀನಿ. ಸೊ ಸ್ವಲ್ಪ ಕೇರ್ಫುಲ್ಲಾಗಿರಬೇಕು ಹೋದಾಗ. ಮನೆ ಮನೇಲಿ ಊಟ ಎಲ್ಲ ಮುಗಿಸಿ ನಾವೀಗ ಮನೆಗೆ ಹೋಗ್ತಾ ಇದ್ವಿ. ಇನ್ನು ಊಟ ಎಲ್ಲ ಮಾಡ್ತಾ ಇದ್ದಾರೆ. ಹಾಯ್ ಟಾಟಾ, ಹಾಯ್ ಬಾಯ್, ಸಿ ಯು, ಟಾಟಾ, ಬಾಯ್ ಬಾಯ್, ಮುಗೀತು ನಿಮ್ ಕೆಲಸ. ಬಾ ಹೋಗೋಣ ಬಾ. ರಾತ್ರಿ ನಾವು ಸಂಜೆ ಟೈಮಲ್ಲಿ ಮದುವೆಗೆ ಹೋಗಿದ್ದೆ ನೋಡಿ. ಹೋಗುವಾಗ ನಮ್ಮನೆ ಕಿಟ್ಟಪ್ಪ ರಾಕಿ ಎಲ್ಲ ಎಲ್ಲ ಕಾಯ್ತಾಯಿದ್ರು ನೋಡಿ. ಅಲ್ಲೇ ಕೂತ್ಕೊಂಡು ಕಾಯ್ತಾ ಇದ್ರು ನಾವು ಹೋಗಿ ಬರೋ ತನಕನೂ ನೋಡಿ. ಬಂದದ್ದೇ ಅವರು ಖುಷಿಯಾಗಿ ಸ್ವಾಗತ ಕೋರ್ತಾ ಮನೆ ಕರ್ಕೊಂಡು ಹೋಗ್ತಾ ಇದ್ದಾರೆ. ಅವು ತಿಂಬುದಿಲ್ಲ, ಇವ ಹಬ್ಬವನ್ನೇ ತಿಂಬುವ. ಯಾರಿಗೆ
ಕೋಕಮ್ನ ಇವತ್ತು 2ನೇ ಬಿಸಿಲಿಗೆ ಇಟ್ಟಿದ್ದೀನಿ. ಇನ್ನು ನಾಳೆ ಒಂದಿನ ಪವರ್ಫುಲ್ ಬಿಸಿಲಿಗೆ ಇಟ್ಟು ಆಮೇಲೆ ಇದನ್ನು ಫಿಲ್ಟರ್ ಮಾಡಬೇಕು. ಸೊ ನೋಡಿ, ಪಾತ್ರೆ ತುಂಬಲಿಕ್ಕಿದ್ದಿದ್ದು ಇವಾಗ ಎಲ್ಲ ಇಷ್ಟ ಆಗಿದೆ ನೋಡಿ. ಇವಾಗ ಇದು ಚೆನ್ನಾಗಿ ಒಂಥರ ದಪ್ಪ ಆಗಬೇಕು, ನೀರು ಥರ ಇದ್ದದ್ದು ಒಂದು ಲಿಕ್ವಿಡ್ ರೂಪಕ್ಕೆ ಬರಬೇಕು. ಅಲ್ಲಿ ತನಕ ಬಿಸಿಲಲ್ಲಿ ಈ ರೀತಿ ಮುಚ್ಚಿ ಇಡಬೇಕು. ನೆರಳಲ್ಲಿ ಅದು ಚೆನ್ನಾಗಾಗುತ್ತೆ. ಮನೆಯಲ್ಲಿ ಕೋಳಿಗಳಿರ್ತದೆ. ಹಾಗೆ ನಾನು ಜಾಸ್ತಿಯಾಗಿ ಚೀಲದಲ್ಲೆಲ್ಲ ತರಕಾರಿ ಗಿಡಗಳನ್ನೆಲ್ಲ ಮಾಡ್ತೀನಿ. ಆದರೆ ನೆಲದಲ್ಲಿ ಕೆಲವೊಂದನ್ನು ಮಾಡಲೇಬೇಕಾಗ್ತದೆ. ಈ ಬೆಂಡೆ ಗಿಡಗಳನ್ನೆಲ್ಲ ನೆಲದಲ್ಲಿ ನೆಟ್ಟಾಗ ಕೋಳಿಗಳಂತೂ ಕಿದ್ರಿ ಗಿಡವನ್ನೆಲ್ಲ ಸೈಜಾಗ್ತದೆ. ಅದಕ್ಕೆ ಏನು ಮಾಡಿದ್ದೀನಿ ಗೊತ್ತಾ, ಇದು ಅಮ್ಮಂದು ಹಳೆ ಸೀರೆ ಇರುತ್ತಲ್ಲ, ಅದನ್ನು ಈ ರೀತಿ ಮಾಡಿದ್ದೀನಿ. ಇದಕ್ಕೆ ಎಂಥದ್ದು ಅಂತ ಹೇಳ್ತಾರೆ ನೋಡಿ, ಸಿಸ್ಟಮ್, ಅದು ನನಗೆ ನೆನಪಿಗೆ ಬರ್ತಿಲ್ಲ. ನೀವು ಕಾಮೆಂಟ್ ಮಾಡಿ ಆಯಿತಾ. ಸೊ ಗಿಡ ಇರುವಲ್ಲಿ ಈ ರೀತಿ ಕಟ್ ಮಾಡಿಬಿಟ್ಟು ಆಮೇಲೆ ಇದೆಲ್ಲನೂ ಫುಲ್ ಈ ರೀತಿ ಕವರ್ ಮಾಡಿದ್ದೀನಿ. ಪ್ಲಾಸ್ಟಿಕನ್ನು ಕೂಡ ಮಾಡ್ಬೋದು. ಹಾಗೆ ನಾನು ಹಳೆ ಸೀರೆ ಇರೋದನ್ನು ಈ ರೀತಿ ಮಾಡಿದ್ದೀನಿ. ಇದ್ರ ಮೇಲ್ಗಡೆ ನೀರು ಹಾಕಿದಾಗ, ಬಟ್ಟೆ ಮೇಲೆ ಹಾಕಿದಾಗ ಹಿಂಗೂ ಕೂಡ ಹೋಗ್ತದೆ ನೀರು. ಮತ್ತು ಪ್ಲಾಸ್ಟಿಕ್ ಆದರೆ ಆ ರೀತಿ ಇರೋದಿಲ್ಲ. ನಾವು ಏನು ಗಿಡ ಮಾಡಲಿಕ್ಕೆ ಜಾಗ ಇಟ್ಟಿದ್ವಿ ಅಲ್ಲೇ ಹಾಕಬೇಕಾಗ್ತದೆ. ಇಲ್ಲಾಂತಂದರೆ ಪೈಪ್ ಮೂಲಕ ಹನಿ ನೀರಾವರಿ ರೀತಿ ಮಾಡಿ ಹಾಕಬೇಕಾಗ್ತದೆ. ಮತ್ತು ಈಗ ಬೇಸಿಗೆಗೆ ತೇವಾಂಶ ಚೆನ್ನಾಗಿರ್ತದೆ ಗಿಡದ ಬುಡದಲ್ಲಿ. ಅಷ್ಟು ಬೇಗ ಬಿಸಿಲಿಗೆ ಒಣಗೋಗೋದಿಲ್ಲ. ಒಂದಿನ ಹೆಚ್ಚು ಕಡಿಮೆ ಆದ್ರೂ ಗಿಡಗಳಿಗೆ ತೇವಾಂಶ ತುಂಬ ಚೆನ್ನಾಗಿರ್ತದೆ ಬಿಸಿಲಲ್ಲಿ. ಸೊ ಹಾಗಾಗಿ ಈ ರೀತಿ ಮಾಡಿದ್ದೀನಿ. ಇನ್ನು ಬೆಂಡೆ ಗಿಡಗಲ್ಲದೆ ಇಲ್ಲಿ ನೋಡಿ, ಇಲ್ಲಿ ಬದನೆ ಗಿಡ ನೆಟ್ಟಿದ್ದೀನಿ. ಅದಕ್ಕೂ ಕೂಡ ಅದೇ ರೀತಿ ಗಿಡ ಇರುವಲ್ಲಿ ಹೋಲ್ ಮಾಡಿ ಫುಲ್ಲು ಮುಚ್ಚಿದ್ದೀನಿ. ಕೋಳಿಗಳು ಇದನ್ನು ಮುಟ್ಟೋದಿಲ್ಲ ಈ ರೀತಿ ಮಾಡಿದರೆ. ಸಿಂಗರಿಗೆ ಫುಲ್ ಖುಷಿ. ಎಂತಕ್ಕೆಂದ್ರೆ ನೋಡಿ, ಹುಳಿ 2 ಹೊರೆ ಹಸಿ ಬಂದು ಮುಟ್ಟದೆ ನೋಡಿ. 2 ಹೊರೆ ತಿಂತದೆ ಸಿಂಗರಿ. ನೀವು ನೋಡಿದ್ರೆ ಫ್ರೆಂಡ್ಸ್, ನಮ್ಮ ಮನೆ ಗೊಬ್ಬರ ಹೊಂಡ ಚೇಂಜ್ ಆಗಿದೆ ನೋಡಿ. ಏನಂದರೆ ಮೊದಲು ಈ ಥರ ಇರಲಾಗಿತ್ತು, ಅಲ್ಲಲ್ಲ ಸೈಡಲ್ಲಿ ಕಟ್ಟೆ ಇಲ್ಲಾಗಿತ್ತು. ಅದನ್ನ ಕಡೆಯವರು ಈಗ ಒಂದು 4-5 ದಿನ ಹಿಂದೆಯಿಂದ ಕೆಲಸ ಮಾಡಿ ಮುಗಿಸಿದ್ದಾರೆ ನೋಡಿ. ಎಷ್ಟು ನೀಟಾಗಿದೆ ಅಂತ ಈಗ ನಮ್ಮ ಮನೆ ಗೊಬ್ಬರ ಹೊಂಡ ಈ ಥರ ಆಗಿದೆ. ಮುಂಚೆ ಕೋಳಿಗಳೆಲ್ಲ ಗೊಬ್ಬರವನ್ನೆಲ್ಲಕ್ಕಿದ್ರೆ ಆಚೆ ಈಚೆ ಮಾಡಾಗ್ತಿತ್ತು. ಆ ಥರ ಆಗಬಾರ್ದು ಅಂತ ಅದನ್ನ ಕಡೆ ರೀತಿ ಕಾಂಪೌಂಡ್ ರೀತಿ ಮಾಡಿದ್ದು ನೋಡಿ. ಚೆನ್ನಾಗಾಗಿದೆ. ಈಗ ಒಂದು ಚೌಕಾಕಾರದ ಕುಳಿ ಆಗೋದು ಈಗ ನೋಡಿ. ಈಗ ಕೋಳಿಗಳನ್ನೆಲ್ಲ ಬಿಡಬೇಕು. ಮತ್ತು ನಮ್ಮ ಮನೆಯಲ್ಲಿ ಒಂದು ದೊಡ್ಡ ಹುಂಜಣ್ಣ ಇತ್ತು ನೋಡಿ, ಅದನ್ನು ನಾವು ಕೊಟ್ವಿ. ಯಾರ ಮನೆಯಿಂದ ತಂದಿದ್ದು ನೋಡಿ, ಅವ್ರ ಮನೆಗೇ. ಯಾಕೆ ಅಂತಂದರೆ ಅವ್ರು ನಮಗೆ ಸ್ವಲ್ಪ ದಿನಕ್ಕಷ್ಟು ಇಟ್ಕೊಳ್ಳೋದಕ್ಕೆ ಕೊಟ್ಟಿದ್ರು. ಸೊ ಅವರಿಗೆ ಅಂತಲೇ ಕೊಟ್ವಿ. ಹಾಗೆಯೇ ನಿಮಗೊಂದು ವಿಸ್ಮಯ ನಡೆದಿದೆ ಗೊತ್ತಾ? ಏನು ನೋಡಿ, ಒಂದು ಕೋಳಿ 2 ಮೊಟ್ಟೆ ಇಟ್ಟಿದೆ ನೋಡಿ. ಇದು ನಮ್ಮನೆ ಕೋಳಿ ನೋಡಿ. ಅದು ಇದರನ್ನು ಸಣ್ಣ ಮರಿ, ಇದೆಲ್ಲ ಮತ್ತೆ ಮೊಟ್ಟೆ ಇಡೋದಿಲ್ಲ. ಆ ಕೋಳಿ ಇದು ಇಲ್ಲಿದು ನೋಡಿ, ಇಲ್ಲಿ ಆ ಕೋಳಿ 2 ಮೊಟ್ಟೆ ಇಟ್ಬಿಟ್ಟಿದೆ ನೋಡಿ. ಇದು 2 ಮೊಟ್ಟೆ ಇಟ್ಬಿಟ್ಟಿದೆ. ಮೈ ಗಾಡ್, ಇದೊಂದು ವಿಸ್ಮಯ ನಡೆದಿದೆ ನೋಡಿ. ಕೋಳಿ ಇಟ್ಟಿರೋ 2 ಮೊಟ್ಟೆ. ನಾನು ಯೂಸ್ ಮಾಡೋದು ಡವ್ ಇಂಟೆನ್ಸ್ ರಿಪೇರ್ ಶಾಂಪೂ. ಈಗ ಇದು ಕಡಿಮೆ ಪ್ರೈಸ್ ಆಗಿದೆ. ಮುಂಚೆಲ್ಲ ಎಷ್ಟಿತ್ತು ಗೊತ್ತಾ? ml ಎಷ್ಟು ಅಂತಂದರೆ 180 ml ಇದು ಪ್ರೈಸು 246 ರುಪೀಸ್ ಇತ್ತು. ಈಗ ಡಿಸ್ಕೌಂಟ್ ಆಗಿ 172 ಆಗಿದೆ. ಸೊ ಎಂಥ ಸ್ಪೆಷಲ್ ಆಫರ್ ಅಂತ ಗೊತ್ತಿಲ್ಲ. 1-2 ತಿಂಗಳ ಹಿಂದೆಲ್ಲ ನಾನು ತಗೊಂಡೋವಾಗ
246 ರೂಪಾಯಿ ಕೊಟ್ಟು ತಗೊಂಡಿದ್ದೆ. ನಿನ್ನೆ ಹೋಗಿ ತಗೊಳ್ಳುವಾಗ ಸಡನ್ಲಿ ಶಾಕ್ ಆಯ್ತು, 172 ರೂಪಾಯಿ ಆಗಿದೆ ಅಂತ. ಎಷ್ಟು ದಿನವರೆಗೆ ಇರ್ತದೆ ಅಂತ ಗೊತ್ತಿಲ್ಲ ನನಗೆ. ಹಾಗೆ ನೀವು ಕೂಡ ತಗೊಳ್ಬೋದು. ಇದು ಒಂದು ನನಗೆ 1.5 ಇಂದ 2 ತಿಂಗಳು ಬರ್ಬೋದು ಅಷ್ಟೇ. 180 ml. ಮತ್ತು ಈಗ ಇದ್ರದ್ದು ಕ್ಯಾಪೆಲ್ಲನ್ನು ಚೇಂಜ್ ಮಾಡಿದ್ದಾರೆ, ಸಿಸ್ಟಮು ಚೆನ್ನಾಗಿದೆ. ಇದು ಶಾಂಪು ರಫ್ ಹೇರ್ ಎಲ್ಲ ಇರ್ತದೆ ನೋಡಿ, ಅಂಥವರಿಗೆ ಸಾಫ್ಟ್ ಆಗ್ತದೆ ಹೇರು. ಸೊ ನಾನು ತುಂಬ ವರ್ಷದಿಂದನೂ ಯೂಸ್ ಮಾಡ್ತಾ ಇದ್ದೀನಿ. ಫಸ್ಟು ಯೂಸ್ ಮಾಡ್ತಾ ಇರುವಂಥದ್ದು ಶಾಂಪು ಕ್ಲಿನಿಕ್ ಪ್ಲಸ್, ಅದ್ರ ಜೊತೆಗೆ ಕಾರ್ತಿಕ ಶಾಂಪು ಕೂಡ ಯೂಸ್ ಮಾಡ್ತಿದ್ದೆ. ಅದೆರಡು ಯೂಸ್ ಮಾಡಿದ ನಂತರ ಈಗ ಒಂದು 10-12 ವರ್ಷದಿಂದ ಡವ್ ಇಂಟೆನ್ಸ್ ರಿಪೇರ್ ಶಾಂಪೂವನ್ನು ಯೂಸ್ ಮಾಡ್ತಾ ಇದ್ದೀನಿ. ಚೆನ್ನಾಗಿದೆ ಇದು, ನನಗಂತೂ ಬೆಸ್ಟ್ ಅಂತ ಅನಿಸುತ್ತೆ ಶಾಂಪು ಇದು. ಇವಾಗ ಮಧ್ಯಾಹ್ನ 12 ಗಂಟೆ ಇತ್ತು. ಸ್ನಾನ ಎಲ್ಲ ಮುಗಿಸಿ ನಾನು ಸ್ವಲ್ಪ ತಲೆ ಒಣಸ್ಕೊತ ಇದ್ದೀನಿ. ನಿನ್ನೆ ಮದುವೆ ಮನೆ ಆಯ್ತಲ್ಲ, ಅವ್ರ ಮನೇಲಿ ಇವತ್ತು ಸತ್ಯನಾರಾಯಣ ಪೂಜೆ, ನೆಂಟರು ಊಟ ಉಂಟು, ಹೋಗಬೇಕು. ಇನ್ನೂ ಎಷ್ಟು ಕಾರ್ಯಕ್ರಮದ ಮನೆಗೆ ಹೋಗೋದಿದೆ ಗೊತ್ತಾ, ಹೋಗೋಗೇನೆ ಬೇಜಾರು ಬಂತು. ನಾನು ತಲೆ ಒಣಸ್ಕೊತ ಇದ್ದೀನಿ ಬಿಸಿಲಲ್ಲಿ ನಿಂತ್ಕೊಂಡು. ಹಂಗೆ ರೋಡ್ ಹತ್ರ ಬಂದೆ. ಅಮ್ಮ ರೆಡಿ ಆಗ್ತಿದ್ದಾರೆ. ಇನ್ನೊಂದು ಅರ್ಧ ಗಂಟೆಯಲ್ಲಿ ರೆಡಿಯಾಗಿ ಅಲ್ಲಿಗೆ ಹೋಗೋದೆ. ಊಟ ಮಾಡೋಕ್ಕೆ ಹೋಗೋಗಿ ಬೇಜಾರು ಬಂತು. ಎಲ್ಲ ಕಡೆನೂ ಮದುವೆ ಮನೆ, ನೆಂಟರು ಊಟ, ಆ ಊಟ ಈ ಊಟ, ಗೃಹಪ್ರವೇಶದ ಊಟ ಅಂತೆಲ್ಲ. ಈ ವರ್ಷ ಅಂತೂ ಎಷ್ಟು ಕಾರ್ಯಕ್ರಮಕ್ಕೆ ಹೋದೆ ಅಂತಂದರೆ, ನಾನು ಲೈಫಲ್ಲಿ ಎಷ್ಟು ಕಾರ್ಯಕ್ರಮಕ್ಕೆ ಹೋದಿನವರೆಗೂ ಇಲ್ಲ ಆಗಿತ್ತು. ಅವತ್ತೊಂದು ದಿನ ಬ್ಲಾಗಲ್ಲಿ ಹೇಳಿದ್ದೆ ನೋಡಿ, ಅದೇ ಸೇಮ್ ರಿಪೀಟ್ ಇವತ್ತು ಬ್ಲಾಗಲ್ಲೂ. ಹಾಗೆ ಇವತ್ತೊಂದು ಇನ್ಸಿಡೆಂಟ್ ನಡೀತು. ಎಂಥದ್ದು ಗೊತ್ತಿದೆ ಫ್ರೆಂಡ್ಸ್, ಏನಂತಂದರೆ ನಮ್ಮ ಮನೇಲಿ ದೋಸೆ ಮಾಡೋ ಮಣ್ಣಿನ ಹಂಚಿತ್ತಲ್ಲ, ಉಪದೋಸೆ ಎಲ್ಲ ಮಾಡೋದು, ಅದನ್ನು ಇವತ್ತು ನಾವು ಒಡೆದಾಕ್ಬಿಟ್ಟಿದೆ. ಅಮ್ಮನ ಹತ್ರ ಎಂಥ ಸುಳ್ಳಿನಲ್ಲಿ ಇಟ್ಟಿದ್ದೇಳಿ, ನಾನೇ ಒಡೆದಾಕಿದೆ ಅಂತಂದರೆ ಯಾವಾಗಲೂ ಇದ್ದು ಡೈಲಾಗೆ, ನಿನ್ನ ಕೈಲಿ ಯಾವಾಗ ನಿಲ್ತದೆ ಮಡಕೆ ಮಣ್ಣಿನ ಹಂಚಲ್ಲ, ತರೋದು ಹೌದು ಎಲ್ಲನೂ ನೀನೇ ಒಡೆದಾಕೋದೆ ಅಂತೇಳಿ ಯಾವಾಗೂ ಬಯಸ್ಕೋಬೇಕಾಯ್ತದೆ. ಹಾಗಾಗಿ ಇವತ್ತು ಎಂಥ ಸುಳ್ಳಿನಲ್ಲಿ ಮ್ಯಾನೇಜ್ ಮಾಡಿದೆ ಅಂತಂದರೆ, ಅಮ್ಮ ರೊಟ್ಟಿ ಮಾಡಿ ಹಂಚು ಇಳಿಸಿಟ್ಟಿನ, ಕೋಳಿ ಬಂದು ಹಾರಿ ಹಂಚು ಹೊಡೆದಾಕ್ಬಿಟ್ಟಿದೆ ಸುಳ್ಳು ಇಟ್ಟಿದೆ ಫ್ರೆಂಡ್ಸ್. ಹಿಂಗೆಲ್ಲ ನಿಮ್ಮ ಮನೇಲಿ ಆಗ್ತದೆ ಅಂತ ಕಮೆಂಟ್ ಮಾಡಿ. ಹಿಂಗೆ ಮ್ಯಾನೇಜ್ ಮಾಡಿಟ್ಟಿದ್ದೆ. ಪಕ್ಕ ಡೌಟ್ ಬಂದಿರ್ತದೆ ನಾನೇ ಹೊಡೆದಾಕಿದ್ದು ಹೇಳಿ, ಆದರೂ ಕೂಡ ಹಿಂಗೆ ಮಾಡಿ ತಪ್ಪಿಸ್ಕೊಳ್ವ ಹೇಳಿ, ಬೈಸ್ಕೊಳ್ಳೋದು ಒಂದು 50% ಆದ್ರೂ ಕಡಿಮೆ ಆಗ್ತದೆ ಹೇಳಿ ಈ ಥರ ಮ್ಯಾನೇಜ್ ಮಾಡಿಟ್ಟಿದ್ದೀನಿ. ಹೇರ್ ಡ್ರೈಯರ್ ಹಾಕೋದ್ಕಿಂತ ಈ ಥರ ನ್ಯಾಚುರಲ್ಲಾಗಿ ಬಿಸಿಲಲ್ಲಿ ಸ್ವಲ್ಪ ಹೊತ್ತು ನಿಂತ್ಕೊಂಡು ಒಣಸ್ಕೊಂಡ್ರೆ ಬೆಸ್ಟ್ ಕೂದಲಿನ ಆರೈಕೆಗೆ. ಹಾಗೆ ಈಗ ರೆಡಿಯಾಗಿ ಮದುವೆಗಲ್ಲ ಸಾರಿ ನೆಂಟರು ಊಟಕ್ಕೆ ಹೋಗುವ, ಎಷ್ಟು ಜನ ಬರ್ತರು ಅಂತ ನೋಡುವ ಹೆಣ್ಣಿನ ಕಡೆಯವರೆಲ್ಲ. ಸೊ ಹೀಗೆ ಆಯಿತಾ, ಬೇಗ ಕ್ವಿಕ್ಕಾಗಿ ರೆಡಿಯಾಗಿ ಬರ್ತೀನಿ ಈಗ. ಓಕೆ, ರೆಡಿಯಾಗಾಯಿತು. ಮನೆಗೆ ಬೀಗ ಹಾಕಿ, ಆಮೇಲೆ ರಾಕಿಗೆ ಬೆಕ್ಕುಗಳಿಗೆಲ್ಲ ಅನ್ನೆಲ್ಲ ಹಾಕಿ, ಸಿಂಗರಿಗೆಲ್ಲ ಹಸಿ ಎಲ್ಲ ಹಾಕಿ ಎಲ್ಲ ಕೆಲಸ ಮುಗಿಸಿ ಈಗ 1 ಗಂಟೆ ಆಯಿತು. ಹಾಗೆ ಹೊಂಟಿದ್ದೀನಿ ನಾನು. ಅಮ್ಮ ನನ್ನ ಬಿಟ್ಟು ಲೇಡೀಸ್ ಗ್ಯಾಂಗ್ ಜೊತೆ ಹೋಗಿ ಸೇರಾರೆ. ಅಲ್ಲೆಲ್ಲ ವೆಯ್ಟ್ ಮಾಡ್ತಾ ಇದ್ದಾರೆ ಲೇಡೀಸ್ ಗ್ಯಾಂಗ್ ನನಗೋಸ್ಕರ, ನಮ್ಮ ಲೇಡೀಸ್ ಗ್ಯಾಂಗ್. ಈಗ ನಾನು ಹೋಗಿ ಜಾಯ್ನ್ ಆಗಬೇಕಷ್ಟೆ. ಹಾಗೆ ಬನ್ನಿ ಹೋಗುವ. ಗೇಟೆಲ್ಲ ಹಾಕ್ಕೊಬೇಕು, ಇಲ್ಲ ಅಂದರೆ ದನಗಳೆಲ್ಲ ಬಂದು ಒಳಗೆ ಹೋಗಿ ದಾಸವಾಳ ಗಿಡ ಎಲ್ಲ ತಿಂದುಬಿಡ್ತದೆ. ರಾಕಿ ಇದ್ದಾನೆ, ರಾಕಿ ನೋಡೆಲ್ಲ ಕಾಯ್ತಾ ಕೂತಾನೆ. ಬರೋ ತನಕನೂ ಹಾಗೆ ಕಾಯ್ತಿರ್ತಾನೆ. ರಾತ್ರಿ ಕೂಡ ಅಷ್ಟೇ. ನಮ್ಮನೆ ಕಿಟ್ಟ ಎಲ್ಲನೂ ಎಲ್ಲ ನನ್ನನ್ನು ಬಿಟ್ಟು ಹೋಗಿದ್ರು ನೋಡಿ, ಅಲ್ಲೇ ನಿಂತ್ಕೊಂಡು ಬರೋ ತನಕನೂ ಕಾಯ್ತಾ ಇದ್ದಾರೆ. ಪ್ರಾಣ ಬಿಸಿಲು. ಬೈಕ್ ತೊಗೊಂಡೋಗುವ ಅಂದರೆ ಇದಾವ ಬೈಕ್ ತೊಗೊಂಡು ಹೋಗಾರೆ. ಇಲ್ಲೇ ಅಷ್ಟೇ ಒಂದು 100 ಮೀಟರ್ ಅಷ್ಟೇ. ಸೊ ಬನ್ನಿ ಹೋಗುವ. ಮದುವೆ ಮನೆಗೆ ಬಂದು ಇಲ್ಲಿ ಜ್ಯೂಸ್ ಎಲ್ಲ ಕುಡಿದು ಪ್ರಸಾದ ಎಲ್ಲ ತಗೊಂಡೋಯ್ತು. ಅಲ್ಲಿ ಈಗ ಹೊಸ ಜೋಡಿಗಳನ್ನ ಕುಳಿಸಿ ಹೆಣ್ಣಿನ ತಾಯಿ ಮನೆಯವರು ಇರ್ತಾರಲ್ಲ, ಅವರೆಲ್ಲ ಬಂದವರಿಗೆ ಒಂದು ಶಾಸ್ತ್ರ ಮಾಡ್ತಾರೆ. ಮಡ್ಲಕ್ಕಿ ತುಂಬೋದು. ಎಷ್ಟೇ ಜನ ಈಗ ಇದ್ದವರು, ಇನ್ನು ಬರ್ಬೋದು. ಒಪ್ಪು ಸರ್ಬತ್ ಕೊಟ್ಟಿರೋಣ.
ನಾವು ಮದುಮಗಳು ಎಲ್ರಿಗೂ ಅಷ್ಟು ಕುಂಕುಮ ಕೊಡ್ತಿದ್ದಾಳೆ. ಹಾಗೆ ನಮ್ಮ ನಿತಿನ್ ಬ್ರೋ ಎಲ್ಲರನ್ನು ಪರಿಚಯ ಮಾಡಿಕೊಡ್ತಿದ್ದಾಳೆ. ನಮ್ಮ ಅಮ್ಮನ ಬಂದವಾಗಿಂದ ಹುಡುಗನ ಅಮ್ಮನ ಹತ್ರ ಸುದ್ದಿ ನಡೀತಾ ಇದೆ. ನಾನು ಸುಮ್ಮನೆ ಕೂತಿದ್ದೀನಿ. ಏನ ಹುಡುಗನಂತ ಕಮೆಂಟ್ ಮಾಡಿ. ಏ ಅದ್ಯಾ ಹಾಯ್ ಮೇಡಮ್, ಹಲ್ ತೋರ್ಸನಿಂದ ಏನ ಏನ ರಕ್ಕೆ ಊರಾಕಿ ಥ್ಯಾಂಕ್ಸ್ ಕೊಡೋ ರಕ್ಕೆನ ರಕ್ಕೆ. ಓಕೆ ಫ್ರೆಂಡ್ಸ್, ನೆಂಟರೂಟಕ್ಕೆಲ್ಲ ಹೋಗಿ ನಾವು ಮನೆಗೆ ಬಂದ್ವಿ. ಹಾಗೆಯೇ ಊಟ ಎಲ್ಲ ತುಂಬ ಚೆನ್ನಾಗಿತ್ತು. ವೆರೈಟಿ ಊಟಗಳು. ನಿನ್ನೆ ಮನೆ ಊಟನೂ ಚೆನ್ನಾಗಿತ್ತು. ರಾತ್ರಿ ಎಲ್ಲಿ ಹೋಗಿದ್ವಲ್ಲ ಅಲ್ಲೂ ಚೆನ್ನಾಗಿತ್ತು. ಇವತ್ತಿನ ಊಟನೂ ಕೂಡ ಅಷ್ಟೇ ಚೆನ್ನಾಗಿದೆ. ಇನ್ನು ನಾನ್ ವೆಜ್ ಊಟ ಒಂದು ಬಾಕಿಯಾಗಿದೆ, ಅದೊಂದು ಹೋಗೋದಿದೆ. ಅಂದರೆ ಈ ಮದುವೆದು ಇನ್ನು ಮಂತು ಬಿಡಿ. ಮತ್ತು ಮದುವೆ ಮನೆಯೆಲ್ಲ ತುಂಬ ಉಂಟು, ಅದಕ್ಕೆಲ್ಲ ಹೋಗಬೇಕು. ನಾಳೆ ಇದೆ, ನಾಡ್ದು ಇದೆ, ಆಚೆ ನಾಡ್ದು ಇದೆ. ಹೀಗೆ ಸುಮಾರೊಂದು ಮೇ ತಿಂಗಳು ಫುಲ್ ಇದೆ ಮದುವೆ ಎಲ್ಲ. ಸಂಬಂಧಿಕರದು, ಊರಿನವ್ರದ್ದು, ಪರಿಚಯದವ್ರದ್ದು, ಹೀಗೆಲ್ಲ ಅದಕ್ಕೆಲ್ಲ ಹೋಗಬೇಕು. ಇವಾಗಲೇ ಬೇಜಾರು ಬಂದುಬಿಟ್ಟಿದೆ ಹೋಗಿ. ಇನ್ನೂ ಮತ್ತೆ ಸುಮಾರಷ್ಟಿದೆ, ಹೋಗಲಿಲ್ಲ ಅಂದರೆ ಆಗೋದಿಲ್ಲ, ಹೋಗಲೇಬೇಕು, ಅನಿವಾರ್ಯ. ಹಾಗೆ ನಮ್ಮ ಮನೆಗೂ ಕೂಡ ಅವರೆಲ್ಲ ಬರಬೇಕು ನೋಡಿ. ಹಾಗಾಗಿ ಇಷ್ಟು ಫ್ರೆಂಡ್ಸ್. ಹಾಗೆ ಇವತ್ತಿನ ಬ್ಲಾಗ್ ನಿಮಗೆಲ್ಲ ತುಂಬ ಖುಷಿ ಕೊಟ್ಟಿರುತ್ತೆ ಅಂತ ಅಂದ್ಕೊತೀನಿ. ಸೊ ಜನಗಳೇ ಇರುವಾಗೆಲ್ಲ ಸ್ವಲ್ಪನೇ ಮಾಡ್ಕೊಳ್ಳೋದಷ್ಟೇ, ಜನರಿಗೆ ತೋರಿಕೆ ಆಗಬಾರ್ದು ಆ ರೀತಿ ಕೆಲವೊಂದೆಲ್ಲ ವಿಡಿಯೋ ಮಾಡ್ಕೊಂಡು ಬಂದಿರ್ತೀನಿ ನಾನು ಅಷ್ಟೇ. ಮನೆಯಲ್ಲಾದರೆ ಡೀಟೇಲಾಗಿ ಟ್ರೈಪಾಡೆಲ್ಲ ಇಟ್ಕೊಂಡು ಮಾಡಿರ್ತೀನಿ. ಸೊ ಜನಗಳ ಮಧ್ಯೆ ಎಲ್ಲ ಇದ್ದರೆ ಕೂತಲ್ಲೇ ಕೆಲವೊಂದು ವಿಡಿಯೋ ಕ್ಲಿಪ್ಗಳನ್ನೆಲ್ಲ ತಗೊಂಡು ಬಂದಿರ್ತೀನಿ ಅಷ್ಟೇ. ಇನ್ನು ಜನರ ಮಧ್ಯೆ ಹೋಗಿ ಹಿಂಗೆ ಪೋಸ್ ಕೊಡ್ತಾ ವಿಡಿಯೋ ಮಾಡ್ತಾ ಮಾತಾಡ್ತಾ ಅದೊಂಥರ ಚೆನ್ನಾಗಿರೋದು ನೋಡಿ. ಜನರೆಲ್ಲ ನಮ್ಮನ್ನ ಬೇರೆ ರೀತಿಯೇ ಅಬ್ಸರ್ವ್ ಮಾಡ್ತಾರೆ. ಹಾಗಾಗಿ ಇವತ್ತಿನ ವ್ಲಾಗ್ ನಿಮಗೆಲ್ಲ ಖುಷಿ ಕೊಟ್ಟಿರುತ್ತೆ ಅಂತ ಅಂದ್ಕೊಂಡು ಎಂಡ್ ಮಾಡ್ತಾಯಿದ್ದೀನಿ. ಸೊ ಎಲ್ಲರೂ ಕೂಡ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ. ಸಿಗುವ ಇನ್ನು ನೆಕ್ಸ್ಟ್ ವಿಡಿಯೋದಲ್ಲಿ. ಎಲ್ಲರಿಗೂ ಟೇಕ್ ಕೇರ್, ಬಾಯ್.